ಓಕೆ. ಸೊ ನಮಸ್ತೆ. ಡಿಸ್ಕೌಂಟ್ ಕಾರ್ಡ್, ಜೀವನ್ ದಾನ್ ಡಿಸ್ಕೌಂಟ್ ಕಾರ್ಡ್. ಏನಿದು ಡಿಸ್ಕೌಂಟ್ ಕಾರ್ಡ್ ಅಂದ್ರೆ? ನಮ್ಮ ಸಂಸ್ಥೆ ಹೊಸದಾಗಿ ನಿಮ್ಗೊಂದು ಉಡುಗೊರೆ ಕೊಟ್ಟಿದೆ ಅಂದ್ಕೊಳ್ಳಿ. ಓಕೆ. ಇದೊಂದು ಡಿಸ್ಕೌಂಟ್ ಕಾರ್ಡ್. ಡಿಸ್ಕೌಂಟ್ ಕಾರ್ಡ್ ಅಂದ್ರೆ ಯಾರ ಹತ್ರ ಈ ಕಾರ್ಡ್ ಇರುತ್ತೆ ಅವರು ಯಾವುದೇ ಒಂದು ಸುವಿಧಾ ಕೇಂದ್ರದಲ್ಲಿ ಹೋಗಿ ಅವರಿಗೆ ದಿನ ಬಳಕೆ ಮಾಡುವಂತ ವಸ್ತುಗಳನ್ನ ತಗೊಂಡ್ರೆ ಅವರಿಗೆ 15% ಕನಿಷ್ಠ. ಓಕೆ. ಆರ್ಮಿ ಅಂತದ್ರಲ್ಲಿ ಸೇವೆ ಸಲ್ಲಿಸ್ತಿರುವಂತವ್ರಿಗೆ 40% ವರೆಗೂ ಸಿಗುತ್ತೆ. ಓಕೆ. 15 ರಿಂದ 40, ಎಷ್ಟಂತ ಇನ್ನೂ ಹೇಳಿಲ್ಲ. ಜಸ್ಟ್ ಅದಕ್ಕಿಂತ ಹೆಚ್ಚಾಗಿ ಸಿಗುತ್ತೆ. 15% ಅವ್ರಿಗೆ ಹೆಚ್ಚಾಗಿ ಸಿಗುತ್ತೆ. ಆ ರೀತಿ ಎಲ್ಲ ಫೆಸಿಲಿಟೀಸ್ ಇದೆ. ನಮ್ಮ ಸಂಸ್ಥೆಯಲ್ಲಿರೋರ್ಗೆ 15% ಸಿಗುತ್ತೆ. ಓಕೆ. ಸೊ ಈ ರೀತಿ ಒಂದು ಡಿಸ್ಕೌಂಟ್ ಕಾರ್ಡ್ ನಿಮಗೆ 350 ರೂಪಾಯಿಗೆ ಸಿಗುವಂತದ್ದು. ಓಕೆ. ಸೊ 350 ರೂಪಾಯಿ ಕೊಟ್ಟು ಈ ಡಿಸ್ಕೌಂಟ್ ಕಾರ್ಡ್ ಅನ್ನ ನಮ್ಮ ಸಂಸ್ಥೆಯ ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ಐಡಿ ನಲ್ಲೇ ತಗೋಬಹುದು. ಓಕೆ. ನಿಮ್ದೇ ಆದ ಐಡಿ ಓಪನ್ ಮಾಡ್ಬಿಟ್ಟು ಅದ್ರಲ್ಲಿ ತಗೋಬೇಕು. ಯಾರು ನಮ್ಮ ಸಂಸ್ಥೆಗೆ ಸೇರಿರ್ತಾರೆ ಆಲ್ರೆಡಿ, ಜೀವನ್ಧನ್ ಐಡಿ ಮಾಡಿರ್ತಾರೆ, JDJP ಮಾಡಿರ್ತಾರೆ, ಅವ್ರು ಮಾತ್ರ ಈ ಕಾರ್ಡ್ ತಗೋಬಹುದು. ಓಕೆ. ಸೊ ಈ ಕಾರ್ಡ್ ತಗೊಂಡ್ರೆ ನಿಮ್ಗೆ ಸೇವಿಂಗ್ಸ್ ಆಗುತ್ತೆ, ಜೊತೆಗೆ ಇನ್ಕಮ್ ಮಾಡಬಹುದು, ನಿಮ್ಮ ಫ್ಯೂಚರ್ ಅನ್ನ ಸೆಕ್ಯೂರ್ ಮಾಡಬಹುದು. ಹೇಗೆ ಅಂತ ತಿಳ್ಕೊಳ್ಳೋಣ. ಓಕೆ. ಸೊ ಇದೊಂದು ಸ್ಪೆಷಲ್ ಗಿಫ್ಟ್ ನಮ್ಮ ಸಂಸ್ಥೆ ಕಡೆಯಿಂದ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಲಾಂಚ್ ಮಾಡಿದ್ದಾರೆ. ಓಕೆ. ಈಗ ಆಲ್ರೆಡಿ ನಿಮ್ಮ ಐಡಿ ಓಪನ್ ಮಾಡಿ ಪರ್ಚೇಸ್ ಮಾಡಬಹುದು. ಮಾಡ್ಬೇಕು ಅಂದ್ರೆ ಮಾಡಬಹುದು, ರೆಡಿ ಇದೆ. ಓಕೆ. ಕಾರ್ಡ್ ಎಲ್ಲ ನಿಮಗೆ ಪರ್ಚೇಸ್ ಮಾಡಿದ ತಕ್ಷಣ ಅಲ್ಲೇ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಓಕೆ. ಸೊ ಈ ಕಾರ್ಡ್ ಇದ್ರೆ ನಿಮ್ಗೆ ಡೈಲಿ ಸೇವಿಂಗ್ಸ್ ಡೈರೆಕ್ಟ್. ಓಕೆ. ಏನೇನ್ ನೀವು ಎಸೆನ್ಷಿಯಲ್ಸ್ ದಿನ ಬಳಕೆ ವಸ್ತುಗಳು ಏನಿರ್ತವೆ, ಓಕೆ, ಅಕ್ಕಿ, ಸಕ್ಕರೆ, ಬೇಳೆ, ಎಣ್ಣೆ, ಪ್ರತಿಯೊಂದು, ಸೊ ಏನೇ ತಗೊಂಡ್ರು ನಿಮ್ಗೆ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ಸೊ ಕನಿಷ್ಠ ತಿಂಗಳಿಗೆ ನಿಮ್ಗೆ 1000 ರಿಂದ 1500 ರೂಪಾಯಿ ಡಿಸ್ಕೌಂಟ್ ನಿಮ್ಗೆ ಅಂದ್ರೆ ಉಳಿತಾಯ ಆಗುತ್ತೆ. 10,000 ರೂಪಾಯಿ ಖರ್ಚು ಮಾಡ್ತಿರೋ ತಿಂಗಳಿಗೆ ಅಂದ್ರೆ 1000 ರಿಂದ 1500 ರೂಪಾಯಿ ಅಂತೂ ನಿಮ್ಗೆ ಉಳಿತಾಯ ಆಗೋದು ಗ್ಯಾರಂಟಿ. ಓಕೆ. ಸೇಮ್ ಪ್ರಾಡಕ್ಟ್ ಹೊರಗಡೆ ಏನ್ ಸಿಗುತ್ತೆ ಬೇರೆ ಅಂಗಡಿಲಿ ಅದೇ ಪ್ರಾಡಕ್ಟ್, ಅದೇ ಬ್ರ್ಯಾಂಡು. ನಿಮಗೆ ಕೋಲ್ಗೇಟ್ ಬೇಕಂದ್ರೆ ಕೋಲ್ಗೇಟು, ಟಾಟಾ ಕಂಪ್ನಿ ಬೇಕಂದ್ರೆ ಟಾಟಾ ಕಂಪ್ನಿ, ಯಾವ್ದು ಬೇಕಂದ್ರೆ ಅದೇ ಕಂಪ್ನಿ. ಓಕೆ. ಅದೇ ಸಿಗುತ್ತೆ, ಅದೇ ಕ್ವಾಲಿಟಿ ಸಿಗುತ್ತೆ. ಓಕೆ. ಆದ್ರೆ ಬೇರೆ ಅಂಗಡಿಗಿಂತ ನಿಮ್ಗೆ ಈ ಒಂದು ಸುವಿಧಾ ಕೇಂದ್ರದಲ್ಲಿ ಕಡಿಮೆ ಬೆಲೆ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಆದ್ರಿಂದ ನಿಮ್ಗೆ ತಿಂಗಳಿಗೆ ಕನಿಷ್ಠ 10,000ಕ್ಕೆ 1000 ರಿಂದ 1,500 ರೂಪಾಯಿ ಸೇವ್ ಆಗುತ್ತೆ. ಸೊ ಮಂತ್ಲಿ 1000 ರಿಂದ 1,500 ರೂಪಾಯಿ ನೀವು ಸೇವ್ ಮಾಡ್ತೀರಾ 12 ತಿಂಗಳವರೆಗೂ ಅಂದ್ರೆ ವರ್ಷಕ್ಕೆ ನಿಮ್ಗೆ ಸುಮಾರು 12,000 ರಿಂದ 18,000 ರೂಪಾಯಿ ಸೇವ್ ಆಗುತ್ತೆ. ಓಕೆ. ಉಳಿತಾಯ ಅನ್ನೋದು ಗಳಿಸ್ದಾಗೇನೆ. ಓಕೆ. ಉಳಿತಾಯ ಮಾಡೋದನ್ನು ಸೇಮ್ ಗಳಿಸ್ದಾಗೇನೆ. ಸೊ ಸೇವಿಂಗ್ ಮನಿ ಈಸ್ ಲೈಕ್ ಅರ್ನಿಂಗ್ ಮನಿ. ಅರ್ಥ ಆಯ್ತಾ? ಸೊ ತಿಂಗಳ ನೀವು 1000 ರಿಂದ 1,500 ರೂಪಾಯಿ ಸೇವ್ ಮಾಡಿದ್ರಿ, ಒಂದ್ ವರ್ಷಕ್ಕೆ 12 ರಿಂದ 18,000 ಸೇವ್ ಮಾಡಿದ್ರಿ ಅಂದ್ರೆ ಅದನ್ನು ಕೂಡ ದುಡ್ದ ಹಾಗೇನೆ. ಓಕೆ. ಸೊ ಬರೀ ಸೇವ್ ಮಾಡೋದಷ್ಟೇ ಅಲ್ಲ, ಅರ್ನಿಂಗ್ ಕೂಡ ಮಾಡಬಹುದು. ಈ ಕಾರ್ಡ್ ತಗೊಳ್ಳೋದ್ರಿಂದ ಬರೀ ಸೇವ್ ಮಾಡೋದಷ್ಟೇ ಅಲ್ಲ, ಅರ್ನಿಂಗ್ಸ್ ಕೂಡ ಮಾಡಬಹುದು. ಅರ್ನಿಂಗ್ಸ್ ಹೇಗ್ ಮಾಡೋದು ಅಂತ ನೋಡೋಣ. ಓಕೆ. ಸೊ ಅರ್ನಿಂಗ್ಸ್ ಹೇಗೆ ಅಂದ್ರೆ, ಆಲ್ರೆಡಿ ನಿಮ್ದು ಟೀಮ್ ಇದೆ ಜೀವನದಲ್ಲಿ. ಓಕೆ. ಆಲ್ರೆಡಿ ನಿಮ್ದು 100 ಜನದ್ದು, 200 ಜನದ್ದು, 500 ಜನದ್ದು, 1000 ಜನದ್ದು ಟೀಮ್ ಇದೆ ಆಲ್ರೆಡಿ ನಿಮ್ದು. ಸೊ ಅವ್ರನ್ನ ನೀವು ಆಕ್ಟಿವೇಟ್ ಮಾಡಬೇಕು. ಯಾವ ರೀತಿ? ಅವ್ರಿಗೆ ಕಾರ್ಡ್ ತಗೊಳ್ಳೋದಕ್ಕೆ ಹೇಳಿ, ಡಿಸ್ಕೌಂಟ್ ಕಾರ್ಡ್ ತಗೊಳ್ಳೋದಕ್ಕೆ ಹೇಳಿ. ಓಕೆ. ಸೊ ಆಲ್ರೆಡಿ ನಿಮ್ದೊಂದು ಟೀಮ್ ಇದೆ, ರೆಫರಲ್ ಟೀಮ್ ಇದೆ. ಆ ಟೀಮಿಗೆನೆ ಕಾರ್ಡ್ ತಗೊಳ್ಳೋದಕ್ಕೆ ಹೇಳಿದ್ರಿ ಅಂದ್ರೆ ನಿಮ್ಗೆ ಅಲ್ಲಿಂದ ಇನ್ಕಮ್ ಜನರೇಟ್ ಆಗುತ್ತೆ. 2 ತರ ಇನ್ಕಮ್ ಬೆಟರ್. ಯಾವ್ಯಾವ ರೀತಿ ಇನ್ಕಮ್ ಅಂತ ಹೇಳಿ ನೋಡ್ತೀವಿ ನೆಕ್ಸ್ಟ್. ಓಕೆ. ಸೊ ನಿಮ್ದು ಆಲ್ರೆಡಿ ಟೀಮ್ ಇರೋ ಟೀಮಿಗೆನೆ ಕಾರ್ಡ್ ತಗೊಳ್ಳೋದಕ್ಕೆ ಹೇಳ್ಬೇಕು, ಬೇರೆ ಏನು ಕಷ್ಟ ಇಲ್ಲ. ಜೊತೆಗೆ ಹೊಸಬ್ರು ಜೀವನ್ ದಾನಿಗೆ ನೀವು ತರ್ತಾ ಇರ್ತೀರಲ್ವ, ಜೀವನ್ ದಾನಿಗೆ ತರ್ತೀರಾ, JDJP ಮಾಡಿಸ್ತೀರಾ, ಸೊ ಅವರಿಗೆ ಕಾರ್ಡ್ ಅನ್ನ ತಗೊಳ್ಳೋದಕ್ಕೆ ಹೇಳ್ಬೇಕು. ಸೊ ಆಲ್ರೆಡಿ ಇರೋ ಟೀಮ್ಗೂ ಹೊಸದಾಗಿ ಬರೋ ಟೀಮ್ಗೂ ಹೇಳ್ತೀರಾ ಅಂದ್ರೆ ನಿಮ್ಗೆ ಇನ್ಕಮ್ ಅನ್ನೋದು ಜನರೇಟ್ ಆಗುತ್ತೆ. ಸೊ ಯಾವ ರೀತಿ ಇನ್ಕಮ್? ಕನಿಷ್ಠ ನೀವು ವರ್ಷಕ್ಕೆ 20 ರಿಂದ 25 ಲಕ್ಷದವರೆಗೂ ಈ ಒಂದು ಕಾರ್ಡ್ ಇಂದ ಮಾಡಬಹುದು. ಈ ನಿಮ್ಮ ಟೀಮ್ ಆಲ್ರೆಡಿ ಇರೋ ಟೀಮಿಗೆ ನೀವು ಕಾರ್ಡ್ ಕೊಡ್ಸಿದ್ರಿ ಅಂದ್ರೆ ಕನಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ 20 to 25 lakhs ಅರೌಂಡ್ 1 year ಇಯರ್ಲಿ 20 to 25 lakhs ವರೆಗೂ ಮಾಡಬಹುದು, ಅವಕಾಶ ಇದೆ. ಓಕೆ. ಸೊ ನಿಮ್ದು ಆಲ್ರೆಡಿ ಇರೋ ಟೀಮಿಗೆ ಈ ಕಾರ್ಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಓಕೆ, ಆಲ್ರೆಡಿ ಒಂದು ಒಳ್ಳೆ ಲಾರ್ಜ್ ಟೀಮ್ ಇರುತ್ತೆ ನಿಮ್ಮ ಹತ್ರ. ಓಕೆ. ಅವರಿಗೆ ಈ ಕಾರ್ಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಇದು ನಿಮ್ಗೆ ಎವರ್ ಗ್ರೋಯಿಂಗ್ ಬಿಸ್ನೆಸ್ ಆಗುತ್ತೆ. ಅಂದ್ರೆ ಎಂದು ನಿಲ್ಲದಂತಹ ಆದಾಯ, ನಿಲ್ಲದಂತಹ ಒಂದು ಇನ್ಕಮ್ ಸೋರ್ಸ್ ನಿಮ್ದಾಗುತ್ತೆ. ಯಾವ ರೀತಿ ನೋಡಿ, 20 ರಿಂದ 25 ಲಕ್ಷ ಯಾವ ರೀತಿ ಬರುತ್ತೆ ಅಂದ್ರೆ,
ಒಂದು, ಅವರು ಕಾರ್ಡ್ ಅನ್ನೋದನ್ನ ಒಂದು ಬಾರಿ ತಗೋತಾರೆ 350 ರೂಪಾಯಿ ಕೊಟ್ಟು. ಸೊ ಅವಾಗ ನಿಮಗೆ ಪ್ರತಿ ರೆಫರಲ್ಗೆ 100 ರೂಪಾಯಿ ಬರುತ್ತೆ. ಸೊ ಅಲ್ಲಿಂದ ಒನ್ ಟೈಮ್ ಇನ್ಕಮ್ ಅಂತೂ ಬಂತು. ಅದಾದ ನಂತರ ಅವ್ರು ಹೋಗಿ ಸುವಿಧಾ ಕೇಂದ್ರದಲ್ಲಿ ಪ್ರತಿ ಬಾರಿ ಐಟಮ್ ಅನ್ನ ಪರ್ಚೇಸ್ ಮಾಡಿದಾಗ ನಿಮಗೆ ಅಲ್ಲಿಂದನೂ ಇನ್ಕಮ್ ಬರುತ್ತೆ. ಆ ರೀತಿ ವರ್ಷಕ್ಕೆ 20 ರಿಂದ 25 ಲಕ್ಷ ಗಳಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳಿದೆ. ಓಕೆ, ನಿಮ್ದು ಎಷ್ಟು ಟೀಮ್ ದೊಡ್ಡದಿರುತ್ತೋ ಅಷ್ಟು ಇನ್ಕಮ್ ಜಾಸ್ತಿ ನಿಮ್ಗೆ ಬರುತ್ತೆ. ಅರ್ಥ ಆಯ್ತಾ? ಓಕೆ, ನಂತರ ರೆಕರಿಂಗ್ ಇನ್ಕಮ್ ಅಂದ್ರೆ ಪ್ರತಿ ವರ್ಷ ನಿಮ್ಗೆ ಮಲ್ಟಿಪ್ಲೈ ಆಗುತ್ತೆ, ಇನ್ನೂ ಹೆಚ್ಚಿನ ಇನ್ಕಮ್ ಬರುತ್ತೆ. ಹೇಗೆ ಅಂದ್ರೆ, ಸೊ ನೋಡಿ, ಪ್ರತಿ ವರ್ಷ ಈ ಕಾರ್ಡ್ ಅನ್ನ ಮತ್ತೆ ಮತ್ತೆ ತಗೋಬೇಕಾಗತ್ತೆ. ಈ ವರ್ಷ 350 ರೂಪಾಯಿ ಕೊಟ್ಟು ತಗೊಂಡ್ರಿ, ಮುಂದಿನ ವರ್ಷನೂ 350 ರೂಪಾಯಿ ಕೊಟ್ಟು ತಗೋಬೇಕು, ಆ ಕಡೆ ವರ್ಷನೂ 350 ರೂಪಾಯಿ ಕೊಟ್ಟು ತಗೋಬೇಕು. ತಗೊಳ್ಳೋದಷ್ಟೇ ನೋಡ್ಬೇಡಿ ಇಲ್ಲಿ, ಅದರಿಂದ ಎಷ್ಟು ಇನ್ಕಮ್ ಬರುತ್ತೆ ಅಂತ ನೋಡಿ. ನೋಡಿ, ಈಗ ನಿಮ್ದೊಂದು 100 ಜನ ಟೀಮ್ ಇದೆ ಅನ್ಕೊಂಡ್ರೆ, ಒಂದು 10 ಲೆವೆಲ್ ಅಲ್ಲಿ ಟೀಮ್ ಇದೆ ಅಂದ್ರೆ, ಓಕೆ, ಪ್ರತಿಯೊಬ್ಬರಿಗೂ ರೆಫರ್ ಮಾಡಿದಾಗ ನಿಮಗೆ 100 ರೂಪಾಯಿ ನಂಗೆ ಬರುತ್ತೆ. ಒಬ್ಬೊಬ್ರು ಕಾರ್ಡ್ ತಗೊಂಡಾಗ್ಲೂ ನಿಮಗೆ 100 ಬರುತ್ತೆ, ಯಾವುದೇ ಲೆವೆಲ್ ಆಗಿ. ಸೊ ಆ ರೀತಿ ನೋಡ್ತಾ ಹೋದ್ರೆ ನಿಮ್ಗೆ ಲೆವೆಲ್ ಇನ್ಕಮ್ ಅನ್ನೋದು ಬಹಳ ಚೆನ್ನಾಗಿ ಬರುತ್ತೆ. ಈ ವರ್ಷ ಬಂತು ಲೆವೆಲ್ ಇನ್ಕಮ್ ನೀಟಾಗಿ, ಎಷ್ಟು ಜನ ನಿಮ್ಮ ಅಂಡರ್ ಅಲ್ಲಿ ತಗೊಂಡ್ರು 10 ಲೆವೆಲ್ ಅಲ್ಲಿ, ಅಷ್ಟರಿಂದನೂ ಬರುತ್ತೆ ನಿಮ್ಗೆ ಲೆವೆಲ್ ಇನ್ಕಮ್. ನೆಕ್ಸ್ಟ್ ಇಯರ್ ಮತ್ತೆ ತಗೊಂಡಾಗ ಮತ್ತೆ ಇನ್ಕಮ್ ಬರುತ್ತೆ, ಮತ್ತೆ ಆ ಕಡೆ ವರ್ಷ ತಗೊಂಡಾಗ ಮತ್ತೆ ಬರುತ್ತೆ, ಬರ್ತಾನೆ ಇರುತ್ತೆ, ಇದೆಂದೂ ನಿಲ್ಲಲ್ಲ. ಇದು ಎಸೆನ್ಷಿಯಲ್ಸ್ ಅಂದ್ರೆ ಮನೆಗ್ ಬೇಕೇ ಬೇಕಾಗಿರೋ ವಸ್ತುಗಳು ಅಲ್ವಾ. ಸುವಿಧಾ ಕೇಂದ್ರದಲ್ಲಿ FMCG ಅಂದ್ರೆ ಬೇಕೇ ಬೇಕಾಗಿರೋ ವಸ್ತುಗಳು ಆಗಿರೋದ್ರಿಂದ ಪ್ರತಿ ತಿಂಗಳು ಅವ್ರು ಪರ್ಚೇಸ್ ಮಾಡೇ ಮಾಡ್ತಾರೆ, ಐಟಮ್ಸ್ ಅನ್ನ, ವಸ್ತುಗಳನ್ನ ಪರ್ಚೇಸ್ ಮಾಡೇ ಮಾಡ್ತಾರೆ. ಸೊ ಅದರಿಂದ ಅವ್ರು ಪರ್ಚೇಸ್ ಮಾಡೋದಕ್ಕೂ ನಿಮ್ಗೆ ಇನ್ಕಮ್ ಬರುತ್ತೆ, ಪ್ರತಿ ವರ್ಷ ಕಾರ್ಡ್ ರಿನ್ಯೂವಲ್ ಮಾಡೋದಕ್ಕೂ ನಿಮ್ಗೆ ಇನ್ಕಮ್ ಬರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಸೊ ನಿಮ್ಗೆ ಇದು ಎವರ್ ಗ್ರೋಯಿಂಗ್ ಇನ್ಕಮ್ ಜೊತೆಗೆ ಪ್ರತಿ ವರ್ಷ ರಿನ್ಯೂವಲ್ ಆಗುವಂತ ಇನ್ಕಮ್. ಓಕೆ, ನಂತರ ಸೊ ಏನೆಲ್ಲ ಆಪರ್ಚುನಿಟೀಸ್ ಇದೆ ನೋಡಿ ಇಲ್ಲಿ ಡಿಸ್ಕೌಂಟ್ ಕಾರ್ಡ್ ಇಂದ. ಒಂದು, 10 ರಿಂದ 15 ಸಾವಿರ ರೂಪಾಯಿ ಇಯರ್ಲಿ ಸೇವಿಂಗ್ ಮಾಡಬಹುದು ನೀವು. ನಂತರ 20 ರಿಂದ 25 ಲಕ್ಷ ಇಯರ್ಲಿ ಇನ್ಕಮ್ ತಗೋಬಹುದು ಇದರಿಂದ. ಓಕೆ, ನಿಮ್ ಡೌನ್ ಲೈನ್ ಅಲ್ಲಿ ಕಾರ್ಡ್ ತಗೋತಾರೆ, ನಂತರ ನಿಮ್ ಡೌನ್ ಲೈನ್ ಅಲ್ಲಿ FMCG ಐಟಮ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ ಸುವಿಧಾ ಕೇಂದ್ರ ಮೂಲಕ, ಅಲ್ಲಿಂದ 20 ರಿಂದ 25 ಲಕ್ಷ ನೀವು ಇನ್ಕಮ್ ಮಾಡಬಹುದು ಇಯರ್ಲಿ. ಜೊತೆಗೆ ಆ ಕಾರ್ಡ್ ರಿನ್ಯೂವಲ್ ಆಗುತ್ತೆ ಪ್ರತಿ ವರ್ಷ, ಆದ್ರಿಂದ ಇದೊಂದು ಸೈಕಲ್. ಅರ್ಥ ಆಯ್ತಾ? ರಿನ್ಯೂವಲ್ ಆಗೋದ್ರಿಂದ ನಿಮ್ಗೆ ಈ ವರ್ಷ 1 ಲಕ್ಷ, 1.5 ಲಕ್ಷ, 2 ಲಕ್ಷ, 3 ಲಕ್ಷ ಬಂದಿತ್ತು ಅಂದ್ರೆ ಮತ್ತೆ ಮುಂದಿನ ವರ್ಷ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ 3 ಲಕ್ಷ ಬಂದಿತ್ತು ಅಂದ್ರೆ ಮತ್ತೆ ಮುಂದಿನ ವರ್ಷ ಮಾರ್ಚ್ ತಿಂಗಳಲ್ಲಿ 3 ಲಕ್ಷ ಗ್ಯಾರಂಟಿ. ಅರ್ಥ ಆಯ್ತಲ್ಲ? ಈಗ ಈ ವರ್ಷ ತಗೊಂಡ್ರವ್ರೆಲ್ಲರೂ ಅದನ್ನ ಇಷ್ಟಪಟ್ಟು ಮತ್ತೆ ಮುಂದಿನ ವರ್ಷ ಅದೇ ತಿಂಗಳಿಗೆ ಮತ್ತೆ ತಗೊಂಡೇ ತಗೋತಾರೆ. ಸೊ ಅವಾಗ ಮತ್ತೆ ಈ ತಿಂಗಳು, ಈ ವರ್ಷ 3 ಲಕ್ಷ ಬಂದಿತ್ತು, ಮತ್ತೆ 3 ಲಕ್ಷ ಮುಂದಿನ ವರ್ಷ ಇದೇ ತಿಂಗಳಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಸೇಮ್ ಅರ್ಥ ಆಯ್ತು ಅನ್ಸುತ್ತೆ. 3 ರೀತಿ ವಿಧಾನ, 3 ರೀತಿ ಇನ್ಕಮ್ ಇದೆ ಈ ಕಾರ್ಡ್ ತಗೊಳ್ಳೋದ್ರ ಮೂಲಕ. ಓಕೆ, ನಂತರ ಸೊ ಇದು ಬಂದು ಲೆವೆಲ್ ರೆಫರಲ್ ಇನ್ಕಮ್. ಈ ಕಾರ್ಡ್ ನಿಮ್ಮ ಟೀಮಿಗೆ ನೀವು ಕೊಡ್ಸೋದ್ರ ಮೂಲಕ ಸಿಗುವಂತದ್ದು. ಫಸ್ಟ್ ಲೆವೆಲ್ ಅಲ್ಲಿ ಇಬ್ಬರಿದ್ರೆ 200 ರೂಪಾಯಿ ಸಿಗುತ್ತೆ, ಸೆಕೆಂಡ್ ಲೆವೆಲ್ ಅಲ್ಲಿ 4 ಜನಕ್ಕೆ 400, ಮೂರನೇ ಲೆವೆಲ್ ಅಲ್ಲಿ 8 ಜನಕ್ಕೆ 800, ನಾಲ್ಕನೇ ಲೆವೆಲ್ ಅಲ್ಲಿ 16 ಜನಕ್ಕೆ 1600. ಆ ತರ 10 ಲೆವೆಲ್ ವರೆಗೂ ನಿಮ್ಗೆ ಲೆವೆಲ್ ರೆಫರಲ್ ಇನ್ಕಮ್ ಬರುತ್ತೆ ಈ ಕಾರ್ಡ್ ಕೊಡ್ಸೋದ್ರ ಮೂಲಕ. 1,02,400 ರೂಪಾಯಿ ಗ್ಯಾರಂಟಿ. ಅರ್ಥ ಆಯ್ತಲ್ಲ? ಇದೆಲ್ಲಿಗೆ ಬರುತ್ತೆ? ಸೇಮ್ ನಿಮ್ಮ ಆಕ್ಟಿವೇಶನ್ ವ್ಯಾಲೆಟ್ ಜೀವಂತ ಅಂದ್ ಏನು ವ್ಯಾಲೆಟ್ ಇದೆ ಅದೇ ವ್ಯಾಲೆಟ್ ಬರುತ್ತೆ. ಓಕೆ, ಇದೆಲ್ಲ ಇನ್ಫಾರ್ಮೇಶನ್ ಇರುತ್ತೆ ಯಾವ್ದ್ರಿಂದ ಬಂದಿದ್ದು. ಡಿಸ್ಕೌಂಟ್ ಕಾರ್ಡ್ ಇಂದು ವ್ಯಾಲೆಟ್ ಇದೆ ಅಲ್ಲಿ, ಈಗ ಡಿಸ್ಕೌಂಟ್ ಕಾರ್ಡ್ ಇನ್ ವ್ಯಾಲೆಟ್ ಇದೆ, ಅಲ್ಲಿ ಬರುತ್ತೆ. ಸೊ ಅದೆಲ್ಲ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಓಕೆ, ಸೊ ಈ ರೀತಿ ನೀವು ಲೆವೆಲ್ ರೆಫರಲ್ ಇನ್ಕಮ್ ಮಾಡ್ಬೋದು. ಇದ್ರ ಜೊತೆಲಿ ಈ ರೀತಿ ಒಂದು 13,96,00,000 ಕೂಡ ಗಳಿಸೋದಕ್ಕೆ ಅವಕಾಶ ಇದೆ ಈ ಕಾರ್ಡ್ ಅನ್ನ ಕೊಡ್ಸೋದ್ರ ಮೂಲಕ. ನೋಡಿ ಇಲ್ಲಿ ನೋಡಿ, ಲೆವೆಲ್ ರೆಫರಲ್ ಇನ್ಕಮ್ ಇದೆಯಲ್ಲ, ಇದು ಈ ಚಾರ್ಟು. ಈ ಚಾರ್ಟು ಏನು ನಿಮ್ ತಂಡ ಆಲ್ರೆಡಿ ಇದೆ, ಆ ತಂಡ ಏನ್ ಪರ್ಚೇಸ್ ಮಾಡ್ತಾರೆ ಸುವಿಧಾ ಕೇಂದ್ರ ಮೂಲಕ. ಓಕೆ, ಸೊ ಈ ಕಾರ್ಡ್ ಏನ್ ಪರ್ಚೇಸ್ ಮಾಡ್ತಾರೆ, ಸೊ ಇವೆರಡರೂ ಸೇರಿ ನಿಮಗೆ ಸುಮಾರು 13,96,00,000 ಇಲ್ಲಿ ಗಳಿಸೋದಕ್ಕೆ ಅವಕಾಶ ಇದೆ. ನಿಮ್ದು ಎಷ್ಟು ಒಳ್ಳೆ ತಂಡ ಇರುತ್ತೆ, ಅವರಿಗೆ ನೀವು ಎಷ್ಟು ಕಾರ್ಡ್ ಕೊಡಿಸ್ತೀರಾ, ಎಲ್ಲರಿಗೂ ಎಷ್ಟು ಕಾರ್ಡ್ ಕೊಡಿಸ್ತೀರಾ, ನಂತರ ಅವರು ನಮ್ಮ ಸಂಸ್ಥೆಯ ಒಂದು ಸುವಿಧಾ ಕೇಂದ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಆಗ ನಿಮಗೆ 13,96,00,000 ಗಳಿಸೋದಕ್ಕೆ ಅವಕಾಶ ಇದೆ. ಎಲ್ಲರೂ ಚೆನ್ನಾಗಿ ಬಳಸ್ಕೋಬೇಕು ಇದನ್ನ. ಓಕೆ, ನಂತರ ಎಸ್, ಇದೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ? ಆಲ್ರೆಡಿ ಸುವಿಧಾ ಕೇಂದ್ರ ಸುಮಾರು ಜನ ತಗೊಂಡಿದ್ದಾರೆ. ಓಕೆ, ತಗೊಂಡಿಲ್ದವರು ಆಲೋಚನೆ ಮಾಡ್ತಿದ್ರಿ ಅಂದ್ರೆ ತಗೊಳ್ಳಿ. ಓಕೆ, ನಂತರ ಸುವಿಧಾ ಕೇಂದ್ರ
ಇದ್ರೆ ಜನ ನಮ್ಮ ಜೀವನದಾನದವರೇ ಇರ್ತಾರೆ ಅಲ್ಲಿ ಕಸ್ಟಮರ್ಸ್, ಅವರು ತಗೋತಾರೆ. ಸೊ ಇಲ್ಲಿ ಸುವಿಧಾ ಕೇಂದ್ರ ತಗೊಂಡವ್ರಿಗೆ ಏನ್ ಲಾಭ ಅಂದ್ರೆ, ಒಂದು, ಬೇರೆ ಅಂಗಡಿಲಿ ಒಂದ್ ಐಟಮ್ 100 ರೂಪಾಯಿ ಕಾಸ್ಟ್ ಇರುತ್ತೆ ಅಂದ್ರೆ, ಓಕೆ, ಆ ಅಂಗಡಿಯವನಿಗೆ ಒಂದು 100 ರೂಪಾಯಿ ಐಟಮ್ ಮಾರಿದ್ರೆ 10 ರೂಪಾಯಿ ಉಳಿಯುತ್ತೆ ಅಂತ ಅಂದ್ರೆ, ಓಕೆ, ನಿಮ್ಗೂ 10 ರೂಪಾಯಿನೇ ಉಳಿಯುತ್ತೆ. ಓಕೆ, ಅರ್ಥ ಆಯ್ತಾ? ಬಟ್ ಕಸ್ಟಮರ್ಸ್ ಅವನ ಅಂಗಡಿಗೆ ಹೋದ್ರು ಕೂಡ ನಿಮ್ಮ ಅಂಗಡಿ ಬರ್ತಾರೆ. ಯಾಕೆ? ಅವನ ಅಂಗಡಿಲಿ 100 ರೂಪಾಯಿಗೆ ಸಿಗೋ ಐಟಮ್ ನಿಮ್ಮ ಅಂಗಡಿಲಿ 95 ರೂಪಾಯಿ ಸಿಗುತ್ತೆ. ಯಾರಿಗೆ? ನಾರ್ಮಲ್ ವ್ಯಕ್ತಿಗಳಿಗೆ. ಅದೇ ಜೀವನ್ ದಾನಲ್ಲಿದ್ರೆ 85 ರೂಪಾಯಿಗೆ ಸಿಗುತ್ತೆ. ಓಕೆ, ನಾರ್ಮಲ್ ಒಬ್ಬ ವ್ಯಕ್ತಿ ಜೀವನ್ ದಾನಾಗಿಲ್ಲ, ಆತಂಗೆ 95 ರೂಪಾಯಿಗೆ ಸಿಗುತ್ತೆ. ಜೀವನ್ ದಾನಾಗಿದ್ರೆ 85 ರೂಪಾಯಿ ಸಿಗುತ್ತೆ. ಅರ್ಥ ಆಯ್ತಾ? ಸೊ ನೀವು ಅಲ್ಲೇ ಬೋರ್ಡ್ ಹಾಕಿ ದೊಡ್ಡದಾಗಿ, 15% ರಿಯಾಯಿತಿ ಜೀವನ್ ದಾನ್ ಮೆಂಬರ್ಸಿಗೆ, ಪ್ರೀಮಿಯಂ ಮೆಂಬರ್ಸಿಗೆ, ಜೀವನ್ ದಾನ್ ಮೆಂಬರ್ಸಿಗೆ 15% ರಿಯಾಯಿತಿ, ಇಲ್ಲದಾದಲ್ಲಿ 5% ರಿಯಾಯಿತಿ ಅಂತ ಹಾಕಿ. ಅವಾಗ ಏನಪ್ಪಾ ಇದು ವಿಚಾರ ಅಂತ ಕೇಳಿದಾಗ, ನೀವು ನಮ್ಮ ಸಂಸ್ಥೆ ಬಗ್ಗೆ ತಿಳಿಸಿ ಅವ್ರನ್ನ ಕೂಡ ನಿಮ್ ತಂಡಕ್ಕೆ ಹಾಕೋಬಹುದು, ಸುವಿಧಾ ಕೇಂದ್ರ ಹೋಲ್ಡರ್ಸ್. ಅರ್ಥ ಆಯ್ತಾ? ಓಕೆ, ಸೊ ಬಹಳ ಒಳ್ಳೆ ಆಪರ್ಚುನಿಟಿ. ಸುವಿಧಾ ಕೇಂದ್ರ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರೋರು 1-2 ದಿವಸ ಟೈಮ್ ತಗೊಳ್ಳಿ, ಯೋಚನೆ ಮಾಡಿ ತಗೋಬೇಕು ಅಂತ ನಿಮಗೆ ಗಟ್ಟಿಗೆ ಅನ್ನಿಸ್ತು ಅಂದ್ರೆ ತಗೊಂಡ್ಬಿಡಿ. ಓಕೆ, ಬಹಳ ಒಳ್ಳೆ ಇನ್ಕಮ್ ಅಲ್ಲಿ ನಿಮ್ಗೆ ಆಗುತ್ತೆ. ಓಕೆ, ನಂತರ ಸೊ ನಮ್ಮ ಒಂದು ಜೀವನ್ ಧನ್ ಮೆಂಬರ್ಸ್ಗೆ ಈ ಕಾರ್ಡ್ ಬಹಳ ಅನುಕೂಲ ಆಗುತ್ತೆ. ಈ ಕಾರ್ಡ್ ಅನ್ನ ಪ್ರತಿಯೊಬ್ರು ಪರ್ಚೇಸ್ ಮಾಡ್ಕೊಳ್ಳಿ. ಸೀನಿಯರ್ಸ್ ಎಲ್ಲರಿಗೂ ಇವತ್ತು ತಿಳ್ಕೊಂಡಿದ್ದೀರಿ, ಎಲ್ಲರಿಗೂ ಹೇಳಿ ತಿಳಿಸಿ ಕೊಡ್ಸಿ, ನಿಮ್ಗೂ ಒಳ್ಳೆ ಇನ್ಕಮ್ ಆಗುತ್ತೆ. ನಂತರ ಸುವಿಧಾ ಕೇಂದ್ರಗಳಲ್ಲಿ ಈಗ ಏನು ಆಲ್ರೆಡಿ ಸುಮಾರು ಜಿಲ್ಲೆಗಳಲ್ಲಿ ತಗೊಂಡಿದ್ದಾರೆ, ಸೊ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಎಲ್ಲಿ ಜಾಸ್ತಿ, ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಸುವಿಧಾ ಕೇಂದ್ರ ತಗೊಂಡಿದ್ರು ಆ ಜಿಲ್ಲೆಯಲ್ಲಿ ಫಸ್ಟ್ ಮೆಟೀರಿಯಲ್ ಹೋಗುತ್ತೆ, FMCG ಮೆಟೀರಿಯಲ್. ನಂತರ ಒಂದೊಂದೇ ಸುವಿಧಾ ಕೇಂದ್ರ ಬರುತ್ತೆ. ಸೊ ನೀಟಾಗಿ ಅಪ್ಡೇಟ್, ಒಂದೊಂದು ವಿಚಾರದಲ್ಲಿ ನೀಟಾಗಿ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಷ್ಟಾಯ್ತು ಡಿಸ್ಕೌಂಟ್ ಕಾರ್ಡಿನ ವಿಚಾರ. ಓಕೆ, ಎಲ್ರು ತಗೊಳ್ಳಿ. ಓಕೆ, ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಳಿ. ಡಿಸ್ಕೌಂಟ್ ಕಾರ್ಡ್ ಇತ್ತು ಅಂದ್ರೆ JDGP ಆಪ್ ಮೂಲಕನೂ ನೀವು ಪರ್ಚೇಸ್ ಮಾಡಬಹುದು. ಓಕೆ, 100 ರೂಪಾಯಿ ಐಟಮ್ ತಗೋತೀರಾ ಅಂದ್ರೆ 85 ರೂಪಾಯಿ, ಕನಿಷ್ಠ 85 ರೂಪಾಯಿ ಸಿಕ್ಕೇ ಸಿಗುತ್ತೆ. ಅರ್ಥ ಆಯ್ತಾ? ಈಗಲೂ JDGP ಆಪ್ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡಬಹುದು. ಈ ಡಿಸ್ಕೌಂಟ್ ಕಾರ್ಡ್ ತಗೊಳ್ಳಿ, ನಂತರ JDGP ಆಪ್ ಮೂಲಕ ಏನಾದ್ರೂ ಪರ್ಚೇಸ್ ಮಾಡಿ, ಎಲ್ಲ 15% ರಿಯಾಯಿತಿನಲ್ಲೇ ಸಿಗುತ್ತೆ. ಜೊತೆಗೆ ಅಲ್ಲಿ JDGP ಆಪ್ ಅಲ್ಲಿ ಏನೇ ತಗೋಬೇಕು ಅಂದ್ರೂ ಕನಿಷ್ಠ 1000 ರೂಪಾಯಿ ಐಟಮ್ ತಗೊಂಡ್ರೆ ಮಾತ್ರನೇ ಡೆಲಿವರಿ ಆಗುತ್ತೆ. ಯಾಕಂದ್ರೆ ಡೆಲಿವರಿ ಚಾರ್ಜಸ್ ಅದು ಇದು ಅಂತ ಬಹಳ ಇರುತ್ತೆ. ಸೊ 300 ರೂಪಾಯಿದು, 200 ರೂಪಾಯಿದು ಅವೆಲ್ಲ ಒಂದೊಂದೇ ಐಟಮ್ ಕಡಿಮೆದು ಮಾಡಿದ್ರೆ ಡಿಸ್ಪ್ಯಾಚ್ ಮಾಡೋದಕ್ಕೆ ಆಗಲ್ಲ. ಆದ್ರಿಂದ ಯಾರಾದ್ರೂ ಏನಾದ್ರು ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ JDGP ಆಪ್ ಮೂಲಕ ತಗೊಳ್ಳಿ, ಬಟ್ 1000 ರೂಪಾಯಿ ಕನಿಷ್ಠ ಪರ್ಚೇಸ್ ಮಾಡಿ. ಓಕೆ, ಸೊ ಅರ್ಥ ಆಯ್ತು ಅನ್ಸುತ್ತೆ ಸುವಿಧಾ ಕೇಂದ್ರ ಮತ್ತೆ ಡಿಸ್ಕೌಂಟ್ ಕಾರ್ಡ್ ಬಗ್ಗೆ. ಈ ಡಿಸ್ಕೌಂಟ್ ಕಾರ್ಡ್ ಅನ್ನ ಪರ್ಚೇಸ್ ಮಾಡೋದು ಹೇಗೆ ಅಂತ ನಾನೀಗ ನಿಮ್ಗೆ ತೋರಿಸ್ಕೊಡ್ತೇನೆ. ಸೊ ಫಸ್ಟ್ ಕ್ರೋಮಿಗೆ ಬನ್ನಿ, jeevandaangroup.com, ಅಲ್ಲಿ ಲಾಗಿನ್ ಬನ್ನಿ. ಅಲ್ಲಿ ನಿಮ್ಮ ಐಡಿಯನ್ನ ಹಾಕಿ ಐಡಿ ಓಪನ್ ಮಾಡ್ಕೊಡಿ. ಐಡಿ ಓಪನ್ ಮಾಡಿದ ನಂತರ ಕೆಳಗಡೆ ಬನ್ನಿ. ಬ್ಯಾಲೆನ್ಸ್ ವ್ಯಾಲೆಟ್ ಅಲ್ಲಿ 7500 ಇದೆ. ಆಕ್ಟಿವೇಶನ್ ವ್ಯಾಲೆಟ್ ಅಲ್ಲಿ ಇದೆಯಾ ಚೆಕ್ ಮಾಡಿ, ಬರೀ 82 ರೂಪಾಯಿ ಇದೆ. ಸೊ ಆಕ್ಟಿವೇಶನ್ ವ್ಯಾಲೆಟ್ಗೆ ನೀವು ಡಿಸ್ಕೌಂಟ್ ಕಾರ್ಡಿಗೆ 350 ಬೇಕಲ್ವಾ, 350 ರೂಪಾಯಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೊ ಡಿಸ್ಕೌಂಟ್ ಕಾರ್ಡ್ ತೊಗೊಳೋದಕ್ಕೆ ಯಾವುದೇ ರೀತಿಯಾದ ಡೊನೇಷನ್ ಕೇಳಲ್ಲ, ಆದ್ರಿಂದ ಏನು ಯೋಚನೆ ಬೇಕಾಗಿಲ್ಲ. ಸೊ 350 ಟ್ರಾನ್ಸ್ಫರ್ ಮಾಡ್ಕೊಡಿ ವ್ಯಾಲೆಟ್ ಅಲ್ಲಿ ಇದ್ರೆ. ಇಲ್ಲ ಅಂದ್ರೆ ಆನ್ಲೈನ್ ಪೇಮೆಂಟ್ ಮೂಲಕ ಕೂಡ 350 ಹಾಕೊಂಡು ನೀವು ಇಲ್ಲಿ ಆಕ್ಟಿವೇಶನ್ ವ್ಯಾಲೆಟ್ ಅಲ್ಲಿ ರೆಡಿ ಮಾಡ್ಕೊಳ್ಳಿ. ಎಲ್ಲಿ ಆಕ್ಟಿವೇಶನ್ ವ್ಯಾಲೆಟ್ ಇದೆ ನೋಡಿ ಇಲ್ಲಿ, ಅಲ್ಲಿಗೆ ನೀವು ಅಮೌಂಟ್ ಹಾಕೊಂಡು ರೆಡಿ ಮಾಡ್ಕೊಳ್ಳಿ. ಸೊ ಈ 3 ಲೈನ್ಸ್ ನ ಟ್ಯಾಪ್ ಮಾಡಿ. ಓಕೆ, ಬ್ಯಾಲೆನ್ಸ್ ವ್ಯಾಲೆಟ್ ಇಂದ ಆಕ್ಟಿವೇಶನ್ ಗಾದ್ರೂ ದುಡ್ಡು ಕಳಿಸ್ಕೊಳ್ಳಿ, ಇಲ್ಲ ಆನ್ಲೈನ್ ಪೇಮೆಂಟ್ ಅಂತ ಇದೆ ಇಲ್ಲಿ, ಆಕ್ಟಿವೇಶನ್ ರೋಸರ್ ಪೇ ಇದೆ. ಓಕೆ, ಇಲ್ಲಿ 350 ರೂಪೀಸ್ ಹಾಕಿ. ಓಕೆ, 350 ಹಾಕೋದ್ರ ಮೂಲಕ ನೀವು ಆಡ್ ಫಂಡ್ ಮಾಡೋದ್ರ ಮೂಲಕ ಆಕ್ಟಿವೇಶನ್ ವ್ಯಾಲೆಟ್ಗೆ ಸೀದಾ ಅಮೌಂಟ್ ಅನ್ನೋದು ಬರುತ್ತೆ. ಬಂದ ನಂತರ ಏನ್ ಮಾಡಿ, ಇಲ್ಲಿ 3 ಲೈನ್ಸ್ ಟ್ಯಾಪ್ ಮಾಡಿ. ಓಕೆ, ನೀಟಾಗಿ 3 ಲೈನ್ಸ್ ಟ್ಯಾಪ್ ಮಾಡಿ, ಯಾವುದೇ ಡೊನೇಷನ್ ಮಾಡಬೇಕಾಗಿಲ್ಲ. ಇಲ್ಲಿ ಡಿಸ್ಕೌಂಟ್ ಕಾರ್ಡ್ ಅಂತ ಆಲ್ರೆಡಿ ಬಂದಿದೆ. ಓಕೆ, ಡಿಸ್ಕೌಂಟ್ ಕಾರ್ಡ್ ಅಂತ ಬಂದಿದೆ. ಬೈ ಡಿಸ್ಕೌಂಟ್ ಕಾರ್ಡ್ ಅಂತ ಇದೆ ನೋಡಿ ಇಲ್ಲಿ, ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ಇಲ್ಲಿ ಬರ್ತೀರಿ. ಪ್ಯಾಕೇಜ್ ಅಲ್ಲಿ ಡಿಸ್ಕೌಂಟ್ ಕಾರ್ಡ್ ಅಂತ ಇದೆ,
ಬ್ಯಾಲೆನ್ಸ್ ವ್ಯಾಲೆಟ್ ಅಲ್ಲಿ 350 ಇತ್ತು ಅಂದ್ರೆ ಮೇಕ್ ಟಾಪ್ ಅಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಕಾರ್ಡ್ ಸಿಗತ್ತೆ. ಅರ್ಥ ಆಯ್ತಾ? ಸೊ ಕಾರ್ಡ್ ನೀವು ಪರ್ಚೇಸ್ ಮಾಡಿದಾಗೇನೆ. ಓಕೆ, ಸೊ ಕಾರ್ಡ್ ಪರ್ಚೇಸ್ ಮಾಡಿದ ನಂತರ ಕಾರ್ಡಿನ ಡೀಟೇಲ್ಸ್ ಎಲ್ಲ ಇಲ್ಲಿರುತ್ತೆ. ಸೊ ನೀವು ಆಮೇಲೆ ನೋಡ್ಬೋದು. ಓಕೆ, ಅರ್ಥ ಆಯ್ತು ಅನ್ಸುತ್ತೆ ಕಾರ್ಡ್ ಹೇಗೆ ತೊಗೊಳೋದು ಅಂತ. ಓಕೆ, ನೆಕ್ಸ್ಟ್ ವಿಚಾರ ನೋಡೋಣ. ಇನ್ನೊಂದು, ಇದೆಲ್ಲ ನೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಟಾಪಿಕ್ ಹೋಗ್ತಾ ಇದ್ದೀನಿ. ಭವಿಷ್ಯ ನಿಧಿ ವ್ಯಾಲೆಟ್ ಅಂತ. ಭವಿಷ್ಯ ನಿಧಿ ವ್ಯಾಲೆಟ್ ಅಂದ್ರೆ ನೀವೀಗ ನಿಮ್ಮ ಐಡಿ ತೆಗೆದು ನೋಡ್ಬೋದು, ಭವಿಷ್ಯ ನಿಧಿ ವ್ಯಾಲೆಟ್ ಅಂತ ಬಂದಿದೆ. ಓಕೆ, ಮತ್ತೆ ಫ್ರೆಶ್ ಆಗಿ ತೋರಿಸ್ತೀನಿ ನೋಡಿ. ಗೂಗಲ್ಗೆ ಬನ್ನಿ, ನಿಮ್ಮ ಐಡಿ ಓಪನ್ ಮಾಡಿ ನೀಟಾಗಿ. ಇಲ್ಲಿ 3 ಲೈನ್ಸ್ ಟ್ಯಾಪ್ ಮಾಡಿ. 3ನೇ ಆಪ್ಷನ್ ಭವಿಷ್ಯ ನಿಧಿ ಅಂತ ಬಂದಿದೆ. ಭವಿಷ್ಯ ನಿಧಿನಲ್ಲಿ ಆಕ್ಟಿವೇಶನ್ ಟು ಭವಿಷ್ಯ ನಿಧಿ, ಇನ್ಕಮ್ ಟು ಭವಿಷ್ಯ ನಿಧಿ ಅಂತ ಇದೆ. ಸೊ ಏನಿದು ಭವಿಷ್ಯ ನಿಧಿ? ಬಹಳ ಒಳ್ಳೆ ವಿಚಾರ ಇದು. ಓಕೆ, ಜೀವನದಾನ್ ಮೇಲೆ ಯಾರಿಗೆಲ್ಲ ನಂಬಿಕೆ ಇದೆ ಅವ್ರಿಗೆ ಮಾತ್ರ ತುಂಬಾ ಒಳ್ಳೆ ವಿಚಾರ. ಓಕೆ, ಖುಷಿ ಆಗುತ್ತೆ ನಿಮ್ಗೆ ಕೇಳಿದ್ರೆ. ಸೊ ಏನ್ ವಿಚಾರ ಅಂದ್ರೆ, ಭವಿಷ್ಯ ನಿಧಿ ವ್ಯಾಲೆಟ್, ಭವಿಷ್ಯ ಅಂತ ಅದರಲ್ಲೇ ಇದೆ, ಫ್ಯೂಚರ್. ಸೊ ಭವಿಷ್ಯ ನಿಧಿ ವ್ಯಾಲೆಟ್ ಅಂದ್ರೆ, ಈಗ ಇವತ್ತು ಮಾರ್ಚ್ 26, ಕರೆಕ್ಟ್ ಅಲ್ಲ? ಮಾರ್ಚ್ 26ನೇ ತಾರೀಕು ನೀವು 1,000 ರೂಪಾಯಿ ಹಾಕ್ತೀರಿ ಅಂದ್ರೆ ಎಲ್ಲಿಗೆ? ಭವಿಷ್ಯ ನಿಧಿ ವ್ಯಾಲೆಟ್ಗೆ. ಇಲ್ಲಿ ಕೆಳಗಡೆ ನೋಡಿ ಭವಿಷ್ಯ ನಿಧಿ ವ್ಯಾಲೆಟ್ 0 ಅಂತ ಇದೆಯಾ, ಅಲ್ಲಿ ನೀವು 1,000 ರೂಪಾಯಿ ಹಾಕ್ತೀರ ಅಂದ್ಕೊಳ. ಓಕೆ, ಬ್ಯಾಲೆನ್ಸ್ ವ್ಯಾಲೆಟ್ಗಾದ್ರೂ ದುಡ್ಡಿರ್ಲಿ, ಅಥವಾ 7,540 ಬ್ಯಾಲೆನ್ಸ್ ವ್ಯಾಲೆಟ್ ಅಲ್ಲಿ ಇದೆ, ಅಥವಾ ಆಕ್ಟಿವೇಶನ್ ಆಗಾದ್ರೂ ಇರ್ಲಿ, ಆನ್ಲೈನ್ ಪೇಮೆಂಟ್ ಮೂಲಕ ಆದ್ರೂ ಆಕ್ಟಿವೇಶನ್ಗೆ ಹಾಕೊಳ್ಳಿ 1,000 ರೂಪಾಯಿ, ಅಥವಾ ಬ್ಯಾಲೆನ್ಸ್ ವ್ಯಾಲೆಟ್ ಆಗಾದ್ರೂ 1,000 ರೂಪಾಯಿ ಇಟ್ಕೊಳ್ಳಿ. ಓಕೆ, ಎಲ್ಲಿಂದ ಬೇಕಾದ್ರೂ ಭವಿಷ್ಯ ನಿಧಿ ವ್ಯಾಲೆಟ್ಗೆ ಕಳಿಸ್ಬೋದು. 1,000 ರೂಪಾಯಿ ಕಳಿಸ್ತೀರಿ ಅಂತ ಅಂದ್ಕೊಳ್ಳೋಣ. ಸೊ 1,000 ರೂಪಾಯಿ ನೀವು ಇಲ್ಲಿಂದ ಬ್ಯಾಲೆನ್ಸ್ ವ್ಯಾಲೆಟ್ ಇಂದ ಈ ಭವಿಷ್ಯ ನಿಧಿ ವ್ಯಾಲೆಟ್ಗೆ ಕಳಿಸಿದ್ರೆ, ಕರೆಕ್ಟ್ ಮಾರ್ಚ್ 26, 2026 ನೀವು ಹಾಕಿದ್ರೆ 1,000 ರೂಪಾಯಿ, ಮಾರ್ಚ್ 26, 2027ಕ್ಕೆ 1,000 ರೂಪಾಯಿ ಡ್ರಾ ಮಾಡಬಹುದು. ಡ್ರಾ ಮಾಡೋದ್ರ ಜೊತೆಲಿ 1,000 ರೂಪಾಯಿ ಈ ವರ್ಷ ಹಾಕಿದಿರ ಅಂದ್ರೆ ಮುಂದಿನ ವರ್ಷ ಇದೇ ತಾರೀಕಿಗೆ 1,250 ರೂಪಾಯಿ ಡ್ರಾ ಮಾಡಬಹುದು. ಅಂದ್ರೆ ನೀವೇನ್ ಇವತ್ತು ಇನ್ವೆಸ್ಟ್ ಮಾಡ್ತಿರೋ ಅದು ಕರೆಕ್ಟ್ ಒಂದ್ ವರ್ಷಕ್ಕೆ 25% ರಿಟರ್ನ್ಸ್ ಕೊಡುತ್ತೆ ನಿಮ್ಗೆ. ಅರ್ಥ ಆಯ್ತಾ? ಯಾವ್ದನ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ರಿ ಅಂದ್ರೆ, ಅದನ್ನು ಸೇವಿಂಗ್ಸ್ ಅಲ್ಲಿ ಅಲ್ಲ, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಲ್ಲಿ ಇಟ್ರೆ ಅಂದ್ರೇನೆ ಮಾತ್ರ 6% ಕೊಡುತ್ತೆ ರಿಟರ್ನ್. ಓಕೆ, 6% ಇಲ್ಲಿ, 25% ಇಲ್ಲಿ. ಅರ್ಥ ಆಯ್ತಾ? ಸೊ ಯಾರಿಗಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಈ ಒಂದು ಭವಿಷ್ಯ ನಿಧಿ ವ್ಯಾಲೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಓಕೆ, 1 ಲಕ್ಷ ಹಾಕಿದ್ರೆ ಅಂದ್ರೆ ಮುಂದಿನ ವರ್ಷ 25,000 ಸೇರಿ ಬರುತ್ತೆ. 10,000 ಹಾಕಿದ್ರೆ ಅಂದ್ರೆ ಮುಂದಿನ ವರ್ಷ 12,000 ಬರುತ್ತೆ. ಈ ತರ ನೀವೇನ್ ಅಮೌಂಟ್ ಹಾಕ್ತಿರೋ ಅದಕ್ಕೆ 25% ಇನ್ಕ್ರೀಸ್ ಆಗಿ ಬರುತ್ತೆ. 1 ವರ್ಷ ಅಲ್ಲೇ ಹೋಲ್ಡ್ ಇರುತ್ತೆ, ನಂತರ ಮುಂದಿನ ವರ್ಷ ಕರೆಕ್ಟ್ ಅದೇ ತಾರೀಕಿಗೆ ವಿಡ್ರಾ ಮಾಡಬಹುದು. ಓಕೆ, ಸೊ ಭವಿಷ್ಯ ನಿಧಿ ವ್ಯಾಲೆಟ್ ಅಲ್ಲಿ ನಿಮ್ಗೆ ಒಂದು ಇನ್ವೆಸ್ಟ್ಮೆಂಟ್ ಆಯ್ತು. ಓಕೆ, ಇವಾಗ ಇನ್ವೆಸ್ಟ್ ಮಾಡಿ ಕರೆಕ್ಟ್ 1 ವರ್ಷಕ್ಕೆ 25% ರಿಟರ್ನ್ಸ್ ನೀವು ಪಡಿಬಹುದು. ಒಂದು ಇನ್ವೆಸ್ಟ್ಮೆಂಟ್ ಆಯ್ತು. ಓಕೆ, ಜೊತೆಗೆ ನೀವು ಯಾವುದೇ ಲೋನ್ ತಗೋತೀರಾ ಅಂದ್ರೂ ಅದನ್ನೇ ಶ್ಯೂರಿಟಿ ಆಗಿ ಇಟ್ಕೊಂಡು ನೆಕ್ಸ್ಟ್ ಲೋನ್ಸ್ ಅನ್ನ ಜಾಸ್ತಿ ಏನೂ ನಿಮ್ಮದು ವೆರಿಫೈ ಮಾಡದೇನೆ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ನೀವ್ ಅಲ್ದಲೇನೆ ನಿಮ್ ಜೂನಿಯರ್ಸ್ಗೆ ಯಾರಿಗೆ ಗ್ಯಾರಂಟಿಯರ್ ಆಗ್ಬೇಕು ನೀವು ಅಂದ್ರೂ ಕನಿಷ್ಠ ನಿಮ್ಮ ಭವಿಷ್ಯ ನಿಧಿ ವ್ಯಾಲೆಟ್ ಅಲ್ಲಿ ಅವ್ರಿಗೆ ನೀವು ಎಷ್ಟಕ್ಕೆ ಗ್ಯಾರಂಟಿಯರ್ ಆಗ್ತಿರೋ ಅಷ್ಟಾದ್ರೂ ನಿಮ್ಮ ವ್ಯಾಲೆಟ್ ಅಲ್ಲಿ ಇರಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ನೀವ್ ಇಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ನಿಮ್ ಜೂನಿಯರ್ಸ್ಗೆ, ನಿಮ್ಮ ತಂಡಕ್ಕೆ ಲೋನ್ ತಗೊಳ್ಳೋರ್ಗೆ ನೀವು ಗ್ಯಾರಂಟಿಯರ್ ಆಗ್ಬಹುದು. ಸೊ ನೀವು ಗ್ಯಾರಂಟಿಯರ್ ಆದ್ರಿ ಅಂದ್ರೆ ನಿಮ್ಮ ತಂಡದಲ್ಲಿ ಯಾರೇ ಲೋನ್ ತಗೋತಾರೆ ಅಂದ್ರೂ ಆವಾಗ ಅವರು ತಗೊಂಡು ಬೆಳೆದಾಗ ನಿಮಗೆ ಇನ್ಕಮ್ ಬರುತ್ತೆ. ಅರ್ಥ ಆಯ್ತಾ? 10 ಲಕ್ಷದವರೆಗೂ ನೀವು ಇಲ್ಲಿ ಲೋನ್ ಕೊಡಿಸ್ಬೋದು. ಅದಕ್ಕೆ ತಕ್ಕಾಗೆ ನೀವು ಇಲ್ಲಿ ಭವಿಷ್ಯ ನಿಧಿಲಿ ವ್ಯಾಲೆಟ್ ಅಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಷ್ಟಾಯ್ತು ಭವಿಷ್ಯ ನಿಧಿ ವ್ಯಾಲೆಟ್. ಬಹಳ ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಸೊ ಈಗ 1,000 ರೂಪಾಯಿ ನೀವು ಹಾಕಿದ್ರಿ ಅಂದ್ರೆ ತಕ್ಷಣ ಆ ವ್ಯಾಲೆಟ್ ಅಲ್ಲಿ 1,250 ಕಾಣಿಸುತ್ತೆ ನಿಮ್ಗೆ. 1,000 ರೂಪಾಯಿ ಅಲ್ಲ, 1,250 ಕಾಣುತ್ತೆ. 2,000 ಹಾಕಿದ್ರಿ ಅಂದ್ರೆ 2,500 ಕಾಣುತ್ತೆ. ಓಕೆ, ಆ ತರ 10,000 ಹಾಕಿದ್ರಿ ಅಂದ್ರೆ ತಕ್ಷಣ 12,500 ರೂಪಾಯಿ ಕಾಣುತ್ತೆ. ಅರ್ಥ ಆಯ್ತು ಅನ್ಸುತ್ತೆ? ಸೊ ಅದನ್ನ ಕರೆಕ್ಟ್ ಆಗಿ 1 ವರ್ಷ ಅದೇ ತಾರೀಕಿಗೆ ಯಾವತ್ತು ಹಾಕಿದ್ರೆ ಇವತ್ತು 1,000 ಹಾಕಿದ್ರಿ ಅಂದ್ರೆ ಮುಂದಿನ ವರ್ಷ ಇವತ್ತೇ 1,000 ಡ್ರಾ ಮಾಡ್ಬೋದು. ನಾಳೆ 1,000 ಹಾಕಿದ್ರಿ ಅಂದ್ರೆ ಮುಂದಿನ ವರ್ಷ ನಾಳೆ, ಆದ್ರೆ ಮುಂದಿನ ವರ್ಷನು ಅದೇ ಡೇಟಿಗೆ 1,000 ವಿಡ್ರಾ ಮಾಡ್ಬೋದು. ಆದ್ರೆ ಎಷ್ಟು ಹಾಕಿದ್ರು
ಅಷ್ಟೇ 25% ರಿಟರ್ನ್ಸ್ ಜೊತೆಗೆ ಅದೇ ತಾರೀಕಿಗೆ ನೆಕ್ಸ್ಟ್ ಇಯರ್ ಡ್ರಾ ಮಾಡಬಹುದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಭವಿಷ್ಯ ನಿಧಿ ವ್ಯಾಲೆಟ್, ಬೇರೆ ಕಡೆ ಇಂಥ ಒಳ್ಳೆ ರಿಟರ್ನ್ ಸಿಗಲ್ಲ, ಮಾಡೋರು ಮಾಡಬಹುದು. ಓಕೆ, ಸೊ ಜೊತೆಗೆ ವಿಡ್ರಾ ಮಾಡ್ಬೇಕಾಗುತ್ತೆ. ಓಕೆ, ಇದು 1 ವರ್ಷ ಆದ್ಮೇಲೆ ಈ ಅಮೌಂಟ್ ಅನ್ನೋದು ಆಕ್ಟಿವೇಶನ್ ವ್ಯಾಲೆಟ್, ಬ್ಯಾಲೆನ್ಸ್ ವ್ಯಾಲೆಟ್ ಎಲ್ಲಿಗೆ ಬೇಕಾದ್ರೂ ಕಳಿಸ್ಕೋಬಹುದು. ಓಕೆ, ಆಕ್ಟಿವೇಶನ್ ವ್ಯಾಲೆಟ್, ಬ್ಯಾಲೆನ್ಸ್ ವ್ಯಾಲೆಟ್ ಎಲ್ಲಿಗೆ ಬೇಕಾದ್ರೂ ಬರುತ್ತೆ. ಬಂದ ನಂತರ ವಿಡ್ರಾ ಮಾಡ್ಬೇಕಂದ್ರೆ ವಿಡ್ರಾ ಮಾಡಬಹುದು ಬ್ಯಾಂಕ್ ಅಕೌಂಟ್ಗೆ. ಬಟ್ ಅದು ನಾರ್ಮಲ್ ನಿಮ್ಗೆ ಏನು 12% ಡಿಡಕ್ಟ್ ಆಗುತ್ತೆ, ಅದಂತೂ ಡಿಡಕ್ಟ್ ಆಗೇ ಆಗುತ್ತೆ. ಸೊ ಅದನ್ನ ಅದು ಗೌರ್ಮೆಂಟ್ ಡಿಡಕ್ಟ್ ಮಾಡುವಂತದ್ದು, ನಾವೇನು ಮಾಡಕ್ಕಾಗಲ್ಲ. ಓಕೆ, ಸೊ ಅದನ್ನ ಗಮನದಲ್ಲಿಟ್ಕೊಂಡು ಇನ್ವೆಸ್ಟ್ ಮಾಡಿ. ಓಕೆ, ಸೊ ನೀವೇನ್ ಅಮೌಂಟ್ ಹಾಕ್ತೀರಾ, 10,000 ಹಾಕಿದ್ರೆ 12,000 ಸಾವಿರ ರೂಪಾಯಿ ಗ್ಯಾರಂಟಿ ಬರುತ್ತೆ. ಅದ್ರಲ್ಲಿ 12% ಡಿಡಕ್ಟ್ ಆಗುತ್ತೆ, ಅದು ಗೌರ್ಮೆಂಟ್ ಕಟ್ ಮಾಡುವಂಥದ್ದು. ಓಕೆ, ಅರ್ಥ ಆಯ್ತು ಅನ್ಸುತ್ತೆ. ಸೊ ಭವಿಷ್ಯ ನಿಧಿ ವ್ಯಾಲೆಟ್ ಎಲ್ಲರೂ ಬಳಸ್ಕೊಳ್ಳಿ. ನಂತರ ಮುಂದಿನ ವಿಚಾರಕ್ಕೆ ಹೋಗೋಣ. ಓಕೆ, ಸೊ ಇದೇ ಒಂದು ಐಡಿ ನಲ್ಲಿ ಸ್ಕ್ರೋಲ್ ಮಾಡಿದ್ರಿ ಅಂದ್ರೆ UMCA ಮ್ಯಾನೇಜ್ ಅಂತ ಇದೆ, ಅದನ್ನ ಓಪನ್ ಮಾಡೋಣ. UMCA ಮ್ಯಾನೇಜ್ ಅಲ್ಲಿ, ಸಾರಿ UMCA ಮ್ಯಾನೇಜ್ ಅಲ್ಲ, UMCA ಸ್ಟುಡಿಯೋ ಇಲ್ಲಿದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಬಂದ್ರಿ ಅಂದ್ರೆ ಇಲ್ಲಿ ನೀಟಾಗಿ ಲಾಗಿನ್ ಆಗಿ, ಓಕೆ, ನಿಮ್ ನಂಬರ್ ಹಾಕಿ, ನಿಮ್ಮ ಪಾಸ್ವರ್ಡ್ ಹಾಕಿ. ಆಗಿಲ್ಲ ಇನ್ನ ಅಂದ್ರೆ ನಿಮ್ ಸೀನಿಯರಿಗೆ ಕೇಳಿ. ಓಕೆ, ಇಲ್ಲಾಂದ್ರೆ ನಾವೊಂದು ಲಿಂಕ್ ಶೇರ್ ಮಾಡಿದ್ದೀನಿ ಗ್ರೂಪ್ ಅಲ್ಲಿ, ಆ ಲಿಂಕ್ ನ ಕ್ಲಿಕ್ ಮಾಡಿ. ಆ ಲಿಂಕ್ ನ ಕ್ಲಿಕ್ ಮಾಡೋದ್ರ ಮೂಲಕ ಇಲ್ಲಿ ನೀವು ರಿಜಿಸ್ಟರ್ ಆಗ್ಬಹುದು UMCA ಸ್ಟುಡಿಯೋಗೆ. ಓಕೆ, ಸೊ ರಿಜಿಸ್ಟರ್ ಆದ ನಂತರ ನಿಮ್ ಫೋನ್ ನಂಬರ್ ಹಾಕಿ, ನಂತರ ಎಲ್ಲ ಓಪನ್ ಮಾಡಿ ನೀಟಾಗಿ. ಓಕೆ, ಸೊ ಈ ರೀತಿ ನಿಮ್ ಫೋನ್ ನಂಬರ್ ಹಾಕಿ ಎಲ್ಲ ಹಾಕ್ಬಿಟ್ಟು ಓಪನ್ ಮಾಡಿದ್ರೆ ಎಲ್ಲಾ ಡೀಟೇಲ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ಮೇನ್ ವಿಚಾರ ಏನು, UMCA ಸ್ಟುಡಿಯೋ ಮೇನ್ ವಿಚಾರ ಏನು? ಓಕೆ, ಸುಮ್ನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಜಾಸ್ತಿ ಎಲ್ಲ ಹೇಳ್ಬಿಟ್ಟು. ಓಕೆ, ಆಲ್ರೆಡಿ ನಾನು ವಿಚಾರ ಎಲ್ಲ ಹೇಳಿದ್ದೀನಿ, ಮೇನ್ ವಿಚಾರ ಹೇಳ್ತೀನಿ ನೋಡಿ. ಸೊ UMCA ಸ್ಟುಡಿಯೋ ನಾವೇನ್ ಹೇಳಿದ್ವಿ, ಇಲ್ಲಿ ನೀವು ಸುಮಾರು ಜನದ್ದು ಆಡಿಷನ್ಸ್ ನೋಡ್ತೀರಾ, ಸುಮಾರು ಜನದ ಆಕ್ಟಿಂಗು, ಡ್ಯಾನ್ಸಿಂಗು, ಸಿಂಗಿಂಗು ನಿಮ್ಗೆ ಇಲ್ಲಿ ನೋಡಕ್ ಸಿಗುತ್ತೆ ಈ ಸ್ಟುಡಿಯೋದಲ್ಲಿ. ಇದು ನಮ್ಮ ಸಂಸ್ಥೆದೇ ವೆಬ್ಸೈಟ್. ಇಲ್ಲಿ ನೀವು ವಿಡಿಯೋಸ್, ಆಡಿಯೋಸ್ ಏನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆಗಿ ನೋಡ್ತೀರಾ, ಯೂಟ್ಯೂಬ್ ಆಗಿ ನೋಡ್ತೀರಾ, ಅದೇ ತರ ಇಲ್ಲೂ ವಿಡಿಯೋಸ್ ಇರ್ತವೆ ನಮ್ಮ ಸಂಸ್ಥೆ ಜನದ್ದು, ನಮ್ಮ ಸಂಸ್ಥೆ ಮೆಂಬರ್ಸ್ದು. ಓಕೆ, ನಮ್ಮ ಪರಿವಾರದ್ದು ಇರ್ತವೆ ವಿಡಿಯೋಸ್. ಸೊ ಇವನ್ನ ನೀವು ನೋಡೋದ್ರಿಂದ ಪ್ರತಿ 10 ನಿಮಿಷಕ್ಕೆ ನಿಮ್ಗೆ 5 ರೂಪಾಯಿ ಸಿಗುತ್ತೆ. ಓಕೆ, ಸೊ ಪ್ರತಿ 10 ನಿಮಿಷಕ್ಕೆ 5 ರೂಪಾಯಿ ಸಿಗುತ್ತೆ. ಇದು ಲಾಂಗ್ ಟರ್ಮಾ, ಗ್ಯಾರಂಟಿನಾ ಅನ್ನೋದು ನಿಮ್ಮ ಪ್ರಶ್ನೆ. ಎಸ್, ಲಾಂಗ್ ಟರ್ಮ್ ಗ್ಯಾರಂಟಿ. ಹೇಗೆ? ಸುಮ್ನೆ ಯಾರು ಕೊಡಲ್ವಲ್ಲ, ನಾವ್ ವಿಡಿಯೋ ನೋಡಿದ್ರೆ 5 ರೂಪಾಯಿ ಹೆಂಗ್ ಸಿಗುತ್ತೆ, ಯಾಕೆ ಕೊಡ್ತೀರಾ, ಯಾಕೆ ಕೊಡ್ತಾರೆ, ಹೆಂಗ್ ಸಿಗುತ್ತದು ಅಂತ ನಿಮ್ಮ ಪ್ರಶ್ನೆ ಇರ್ಬೋದು. ಸೊ ಹೆಂಗ್ ಸಿಗುತ್ತೆ ಅಂದ್ರೆ, ಗೂಗಲ್ ಆಡ್ಸ್ ಗೊತ್ತಿರುತ್ತೆ ನಿಮ್ಗೆ, ಗೂಗಲ್ ಗೊತ್ತು, ಗೂಗಲ್ ಆಡ್ಸ್ ಗೊತ್ತು. ಸೊ ಅವರ ಕೈಗೆ ಈ ಸ್ಟುಡಿಯೋ ಅಂದ್ರೆ UMCA ಸ್ಟುಡಿಯೋನ ಅವ್ರ ಕೈಗೆ ಇಟ್ಟಿದ್ದಾರೆ ಆಲ್ರೆಡಿ. ಈ ವೆಬ್ಸೈಟ್ ರೆಡಿ ಮಾಡಿರೋದು, ಅದನ್ನ ಮೇಂಟೈನ್ ಮಾಡ್ತಿರೋದು ನಮ್ಮ ಸಂಸ್ಥೆ ಆದ್ರೆ, ಅದನ್ನ ನೀಟಾಗಿ ಅದರಲ್ಲಿ ಆಡ್ಸ್ ರನ್ ಮಾಡೋದು ಇನ್ ಮುಂದೆ ಗೂಗಲ್ನವರು. ಸೊ ಚಿಂತೆ ಇಲ್ಲ ನಿಮ್ಗೆ, ಗೂಗಲ್ ಆಡ್ಸ್ ರನ್ ಆಗುತ್ತೆ. ನಮ್ಮ ಸಂಸ್ಥೆಯವರು ಯಾರಾದ್ರೂ ನಮ್ಮ ಸಂಸ್ಥೆಯಲ್ಲೂ ಇರುವಂತವ್ರು ರೆಸ್ಟೋರೆಂಟು, ಸ್ಕೂಲು, ಏನಾದ್ರೂ ರನ್ ಮಾಡ್ತಾ ಇರ್ಲಿ ಅವ್ರದೊಂದು ಬಿಸ್ನೆಸ್, ಅವರು ಕೂಡ ಆಡ್ ರನ್ ಮಾಡ್ತಾರೆ. ಆದ್ರಿಂದ ನಿಮ್ಗೆ ಆಡ್ಸ್ ರೆವಿನ್ಯೂ ಸಿಗತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಸೊ ಇಲ್ಲಿ ನಿಮ್ಮ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲಿ ಟೈಮ್ ವೇಸ್ಟ್ ಮಾಡಿದ್ರಿ ಅಂದ್ರೆ ನಿಮಗೆ ಇನ್ಕಮ್ ಸಿಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಇನ್ನೊಂದು ವಿಚಾರ ಇದೆ, UMCA ಸುವಿಧಾ ಕೇಂದ್ರ. ಓಕೆ, ರಿಜಿಸ್ಟರ್ ಆಗಿಲ್ದವ್ರು ರಿಜಿಸ್ಟರ್ ಆಗಿ ಸ್ಟುಡಿಯೋಗೆ. ಓಕೆ, ಯಾರು ಇನ್ನು ರಿಜಿಸ್ಟರ್ ಆಗಿಲ್ಲ, ರಿಜಿಸ್ಟರ್ ಆಗಿ. ಸೀನಿಯರ್ಸ್ ನೀವು ಜವಾಬ್ದಾರಿ ತಗೊಂಡು ನೀವೇ ಮಾಡಿಸ್ಬೇಕಾಗುತ್ತೆ. ಓಕೆ, ನಿಮ್ಗೆ ಇನ್ಕಮ್ ಬರೋದು ನಿಮ್ ಜೂನಿಯರ್ಸ್ ಇಂದ. ಓಕೆ, ಒಂದು ಡೈರೆಕ್ಟ್ ರೆಫರಲ್ ಮಾಡೋದ್ರಿಂದ, ನಂತರ ಅವ್ರ ವಿಡಿಯೋ ನೋಡೋದ್ರಿಂದ, 10 ನಿಮಿಷ ವಿಡಿಯೋ ನೋಡಿದ್ರೆ ಅವ್ರಿಗೆ 5 ರೂಪಾಯಿ ಸಿಕ್ಕಿದ್ರೆ ನಿಮ್ಗೆ 50 ಪೈಸೆ ಸಿಗುತ್ತೆ. ಓಕೆ, ಸೊ ಅದು ಏನ್ ಸಣ್ಣದಲ್ಲ, ನಿಮ್ದು ದೊಡ್ಡ ಟೀಮ್ ಇದ್ದಾಗ ಸೊ ಅವ್ರು ವಿಡಿಯೋ ನೋಡೋದ್ರಿಂದ ನಿಮಗೆ ದುಡ್ಡು ಬಂದ್ರೆ ಸಣ್ಣ ವಿಚಾರ ಅಲ್ಲ. ಓಕೆ, ನಂತರ
ಡೈರೆಕ್ಟ್ ಇನ್ಕಮ್ ಏನೋ ಇದೆ ಇದ್ರಲ್ಲಿ. ಓಕೆ, ನಾನು ಆಮೇಲೆ ತಿಳ್ಕೊಂಡು ಹೇಳ್ತೀನಿ. ಓಕೆ, ಸೊ ಡೈರೆಕ್ಟ್ ಇನ್ಕಮ್ ಕೂಡ ಇದೆ ಇಲ್ಲಿ. ಓಕೆ, ಅದನ್ನ ಆಮೇಲೆ ಹೇಳ್ತೀನಿ. ಸೊ UMCA ಸ್ಟುಡಿಯೋದು ಬಹಳ ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಸಂಸ್ಥೆ. ಅದನ್ನ ನೀವೆಲ್ಲರೂ ಬಳಸ್ಕೊಳ್ಳಿ. ಸೀನಿಯರ್ಸ್ ಆಕ್ಟಿವೇಟ್ ಮಾಡಿಸಿ ಜೂನಿಯರ್ಸ್ ಅನ್ನ. ಓಕೆ, ಅವರಿಗೆ ಇದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು ಕೇಳಿ. ಜಸ್ಟ್ ಈಗ ಕನಿಷ್ಠ ರಿಜಿಸ್ಟರ್ ಆದ್ರೂ ಮಾಡ್ಕೊಳ್ಳೋದು ಕೇಳಿ, ನಂತರ ಅವರಿಗೆ ವಿಚಾರ ತಿಳಿಸುತ್ತೆ. ಓಕೆ ಓಕೆ, ಸೊ ಇಷ್ಟಾಯ್ತು. ಇನ್ನೊಂದು ವಿಚಾರ ಇದೆ, UMCA ಸುವಿಧಾ ಕೇಂದ್ರ, ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಆ ಆಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಐಡಿ ಓಪನ್ ಮಾಡಿ. ಓಪನ್ ಮಾಡ್ಬಿಟ್ಟು ನಿಮ್ಮ ಐಡಿ ಓಪನ್ ಮಾಡ್ಬಿಟ್ಟು ಸ್ಕ್ರೋಲ್ ಮಾಡಿ ಕೆಳಗಡೆ. ಈ ರೀತಿ ಸ್ಕ್ರೋಲ್ ಮಾಡಿದ್ರೆ ಸುವಿಧಾ ಕೇಂದ್ರ ಅಂತ ಇದೆಯಾ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಅಗೇನ್ ಅಂತ ಬರುತ್ತೆ, ಕೊಡಿ, ಓಪನ್ ಅಂತ ಬರುತ್ತೆ. ಓಕೆ, ಓಪನ್ ಅಂತ ಬಂತು. ಈಗ ಕ್ಲಿಕ್ ಮಾಡಿದೆ ನಾನು. ಸೊ ಅಪ್ಡೇಟ್ ಅಂತ ಬಂತು, ಅಪ್ಡೇಟ್ ಮಾಡಿದೆ. ಯಾಕೆ ಅಪ್ಡೇಟ್ ಮಾಡಿ ಅಂತ ಹೇಳ್ತಾ ಇದೀನಿ ಅಂತ ಈಗ ತೋರಿಸ್ತೀನಿ ನೋಡಿ. ಈಗ ನೋಡಿ, UMCA ಓಪನ್ ಆಗ್ತಾ ಇದೆ. ಓಕೆ, ಓಪನ್ ಆಯ್ತು. ಸೊ ಇಲ್ಲಿ ಮನಿ ಟ್ರಾನ್ಸ್ಫರ್ ಅಂತ ಇದೆ ನೋಡಿ. ಇಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಮನಿ ಟ್ರಾನ್ಸ್ಫರ್ ಅಂತ ಇದೆ. 1 2 3 4ನೇ ಆಪ್ಷನ್. ಅದು ಕ್ಲಿಕ್ ಮಾಡಿದ್ರಿ ಅಂದ್ರೆ ಆಡ್ ಬೆನಿಫಿಷಿಯರಿ ಅಂತ ಇದೆ. ಆಡ್ ಬೆನಿಫಿಷಿಯರಿ ಅಂದ್ರೆ ನಿಮ್ಗೆ ಆಲ್ರೆಡಿ ಇಲ್ಲಿಂದ ಇನ್ಕಮ್ ಬಂದಿರುತ್ತೆ. ಓಕೆ, ಯಾವ ರೀತಿ ಇನ್ಕಮ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇನ್ಕಮ್ ಬಂದಿರೋದನ್ನ ನಿಮ್ಮ ಅಕೌಂಟ್ಗೂ ಸೀದಾ ಕಳಿಸ್ಕೋಬಹುದು, ಅಥವಾ ಯಾರ್ದಾದ್ರೂ ಬೇರೆಯವ್ರ ಅಕೌಂಟಿಗೆ ಸೀದಾ ಕಳಿಸ್ಬೇಕು ಅಂದ್ರೂ ಕಳಿಸ್ಬೋದು. ಅದನ್ನ ಅವ್ರ ಡೀಟೇಲ್ಸ್ ಇಲ್ಲ ಹಾಕಿದ್ರು ಕಳಿಸ್ಬೋದು. ಅವರಿಗೆ ನೀವು ಇಲ್ಲಿಂದ ಸೀದಾ ಕಳಿಸ್ಬೋದು. ಸೊ ಅದೊಂದು ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಓಕೆ, ಮನಿ ಟ್ರಾನ್ಸ್ಫರ್ ಬ್ಯಾಂಕ್ ಅಕೌಂಟ್, ಇಲ್ಲೆಲ್ಲ ಡೀಟೇಲ್ಸ್ ಹಾಕ್ಬೋದು ಅವ್ರದ್ದು. ಓಕೆ, ನಿಮ್ದು ಕೂಡ ಬ್ಯಾಂಕ್ ಡೀಟೇಲ್ಸ್ ಹಾಕ್ಬೋದು. ಆಡ್ ಅಕೌಂಟ್ ಅಂತ ಇದೆ ಇಲ್ಲಿ KYC ಸೆಕ್ಷನ್ ಅಲ್ಲಿ. ಓಕೆ, ಅಲ್ಲಿ ನಿಮ್ದು ಹಾಕೋಬಹುದು. ಅದು ಪರ್ಮನೆಂಟ್. ಓಕೆ, ಅದು ಪರ್ಮನೆಂಟ್, ಅದು ಚೇಂಜ್ ಆಗಲ್ಲ. ಅಲ್ಲಿ ನೀವು ಟ್ರಾನ್ಸ್ಫರ್ ಅಂತ ಕೊಟ್ರೆ ಸೀದಾ ನಿಮ್ಮ ಅಕೌಂಟಿಗೆ ಬರುತ್ತೆ. ಅಥವಾ ನಿಮ್ ಯಾರಾದ್ರೂ ಸೀದಾ ದುಡ್ಡು ಕಳಿಸ್ಬೇಕು ಅಂತ ಅಂದ್ರೆ ಇಲ್ಲಿಂದ ನೀವು ಸೀದಾ ಕಳಿಸ್ಬೇಕು ಅವ್ರ ಅಕೌಂಟ್ಗೆ ಅಂದ್ರೆ ಇಲ್ಲಿಂದನೂ ಸೀದಾ ಅವ್ರ ಅಕೌಂಟ್ ಆಡ್ ಬೆನಿಫಿಷಿಯರಿ ಹಾಕಿ ಎಲ್ಲ ಡೀಟೇಲ್ಸ್ ಹಾಕ್ಬಿಟ್ಟು ಕಳಿಸ್ಬೋದು ಸೀದಾ. 2 ಆಪ್ಷನ್ ಇರುತ್ತೆ, ಯಾವ್ದು ಬೇಕಾದ್ರೂ ಬಳಸ್ಕೋಬಹುದು. ಸೊ ಇನ್ಕಮ್ ಅಲ್ಲಿ ಇಲ್ಲಿ ವ್ಯೂ ಆಲ್ ಕೊಡಿ. ಓಕೆ, ಇಲ್ಲಿ ನೋಡಿ ರಿಪೋರ್ಟ್ಸ್ ಇದೆ, ಆಲ್ ರಿಪೋರ್ಟ್ಸ್ ಅಂತ ಇದೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಸರ್ವಿಸ್ ಕಮಿಷನ್ ಅಂತ ಇದೆ. ಕ್ಲಿಕ್ ಮಾಡಿ ನೋಡಿ. ಏರ್ಟೆಲ್ ರೀಚಾರ್ಜ್ ಯಾರಿಗಾದ್ರೂ ನೀವು ಮಾಡಿದ್ರೆ ಪ್ರತಿ ರೀಚಾರ್ಜ್ಗೆ 100 ರೂಪಾಯಿಗೆ 0.79 ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ? ಆ ತರ ರೀಚಾರ್ಜ್ ನೀವು ಎಷ್ಟು ಮಾಡ್ತಾರೋ ಏರ್ಟೆಲ್ದು ಕಮಿಷನ್ ಬಂದು 0.79 ಕಮಿಷನ್ ಸಿಗುತ್ತೆ. BSNL ರೀಚಾರ್ಜ್ ಮಾಡಿದ್ರೆ 3.4% ಸಿಗುತ್ತೆ. ಐಡಿಯಾ ರೀಚಾರ್ಜ್ ಮಾಡಿದ್ರೆ 2.39% ಸಿಗುತ್ತೆ. ಓಕೆ, ನಂತರ ವೊಡಾಫೋನ್ ಮಾಡಿದ್ರೆ 2.39% ಸಿಗುತ್ತೆ. ಜಿಯೋ ಮಾಡಿದ್ರೆ 0.31% ಸಿಗುತ್ತೆ. ಯಾವ್ದಾದ್ರು ಬ್ರಾಡ್ ಬ್ಯಾಂಡ್ ಓಕೆ ರೀಚಾರ್ಜ್ ಮಾಡಿದ್ರೆ 0.79%, ಕೇಬಲ್ ರೀಚಾರ್ಜ್ ಮಾಡಿದ್ರೆ 0.79, ಡಾಟಾ ಕಾರ್ಡ್ ರೀಚಾರ್ಜ್ ಮಾಡಿದ್ರೆ 0.79, ಎಲೆಕ್ಟ್ರಿಸಿಟಿ ಬಿಲ್ ರೀಚಾರ್ಜ್ ಮಾಡಿದ್ರೆ 0.79, EMI 0.79, ಮೋಸ್ಟ್ಲಿ ಎಲ್ಲ 0.79 ಇದೆ. ಓಕೆ, ಈ ತರ ನಿಮಗೆ ಕಮಿಷನ್ ಸಿಗುತ್ತೆ ಏನೇ ಕೆಲಸ ಮಾಡಿದ್ರು. ಲೋನ್ ರೀಪೇಮೆಂಟು, ಕ್ರೆಡಿಟ್ ಕಾರ್ಡು, ಓಕೆ,
ಪ್ರತಿ ಒಂದಕ್ಕೂ ನಿಮ್ಗೆ ಕಮಿಷನ್ ಫಿಕ್ಸ್ ಆಗಿದೆ. LIC ಎಲ್ಲ ಇದೆ ನೋಡಿ ಇಲ್ಲಿ. ಹ್ಮ್. ಸೊ ಈ ತರ ಇದರಿಂದ ಇನ್ಕಮ್ ಬರುತ್ತೆ ನಿಮ್ಗೆ. ರೆಫರ್ ಮಾಡೋದ್ರಿಂದ, ನೀವು ಸರ್ವಿಸ್ ಕೊಡೋದ್ರಿಂದ, ಒಂದು ಅವರಿಂದ ಹ್ಯಾಂಡ್ ಇಂದನೂ ಇಸ್ಕೋಬಹುದು, ಜೊತೆಗೆ ಅವ್ರಿಗೆ ಸರ್ವಿಸ್ ಕೊಟ್ರೆ ಆನ್ಲೈನ್ ಇಂದನೂ ನಿಮ್ಗೆ ಕಮಿಷನ್ ಸಿಗುತ್ತೆ. ಓಕೆ, ಎರಡು ರೀತಿನೂ ಮಾಡ್ಕೋಬಹುದು. ಒಳ್ಳೆ ಅವಕಾಶ ಇದೆ, ಎಲ್ಲ ನೋಡ್ಕೊಳ್ಳಿ. ಓಕೆ, ಒಂದೊಂದೇ ನೋಡ್ಕೊಳ್ಳಿ, ನಿಧಾನಕ್ಕೆ ಕಲ್ತ್ಕೊಳ್ಳಿ, ಮಾಡಿ ಕೆಲಸ. ಓಕೆ, ಎಲ್ಲ ವಿಚಾರ ತಿಳಿಸಿದೀನಿ. ಯಾರಾದ್ರೂ ಏನಾದ್ರೂ ಮಾತಾಡ್ಬೇಕಂದ್ರೆ ಮಾತಾಡ್ಬೋದು. ಥ್ಯಾಂಕ್ ಯು.